ಇರುವೆಗೆ ಇರುವೆ ಭಾರ ಆದರೆ ಆನೆಗೆ ಆನೆ ಭಾರ ಅಂತಾರೆ. ಈ ಗಾದೆ ಮಾತನ್ನ ನೀವೆಲ್ಲರೂ ಕೇಳಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೋಡಿ, ಅಪಾರ ಸಿರಿ ಸಂಪತ್ತು ಇರುವಂತಹ ಮನುಷ್ಯನನ್ನು ನಾವು ನೋಡಿದಾಗ ಮನಸ್ಸಿನಲ್ಲಿ ಒಂದು ಭಾವನೆ ಬರುತ್ತೆ. ಹೇ ಭಗವಂತ, ಅಷ್ಟು ಸಿರಿ ಸಂಪತ್ತುಗಳನ್ನು ನಮಗೆ ನೀನು ಕರುಣಿಸಿದ್ರೆ ನಾವು ಎಷ್ಟು ಸಂತೋಷವಾಗಿ ಜೀವನ ನಡೆಸ್ತಾ ಇದ್ದೋ. ಸ್ವರ್ಗಕ್ಕೆ ಕಿಚ್ಚು ಅಚ್ಚನ್ನ ಸರ್ವಜ್ಞ ಆ ರೀತಿಯ ಬದುಕಿ ತೋರಿಸ್ತಾ ಇದ್ದೋ. ಯಾವ ಮನೋವೇದನೆಗಳು ಕಾಮನೆಗಳು ಕೂಡ ನಮ್ಮನ್ನು ಬಾಧಿಸೋದಕ್ಕೆ ಬಿಡ್ತಾ ಇರಲಿಲ್ಲ ಗೊತ್ತಾ ಅಂತ ಭಗವಂತನಿಗೆ ನಾವು ಆವಾಜಾಗ್ತೀವಿ. ಒಂದು ತಿಳ್ಕೊಳ್ಳಿ, ಆ ಹಂತದಲ್ಲಿರೋ ಮನುಷ್ಯನನ್ನು ನೀವು ಸಂದರ್ಶನ ಮಾಡಿ ಕೇಳಿ, ಅಣ್ಣ ನೀವು ಇಷ್ಟು ಚೆನ್ನಾಗಿದ್ದೀರಾ ಹೇಳಿ, ಇಷ್ಟು ಸಿರಿ ಸಂಪತ್ತಿದೆಯಲ್ಲ ನಿಮ್ಮ ಬಳಿ ಅಂತ. ಆಗ ಆ ವ್ಯಕ್ತಿ ಬೇರೆ ರೀತಿಯ ಕಣ್ಣೀರನ್ನು ಹಾಕಿಕೊಂಡು ನೋವುಗಳನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಒಂದು ತಿಳ್ಕೊಳ್ಳಿ, ನಮಗೆ ಸಂಪತ್ತಿನ ಕೊರತೆ ಆದರೆ ಆತನಿಗೆ ಮತ್ತೊಂದು ಕೊರತೆ ಇರುತ್ತೆ. ಪ್ರಪಂಚದಲ್ಲಿ ಯಾವ ಮನುಷ್ಯನೂ ಕೂಡ ಸಂತೋಷವಾಗಿಲ್ಲ, ಯಾವ ಮನುಷ್ಯನೂ ಕೂಡ ದುಃಖಿತನಾಗಿಲ್ಲ. ನಾವು ದುಃಖ ಪಡೋದು ಯಾವಾಗ ಅಂದರೆ ಮತ್ತೊಬ್ಬರನ್ನ ಕಂಪೇರ್ ಮಾಡ್ಕೊಂಡಿದ್ದಾಗ. ಅಂದರೆ ಅವರಿಗೆ ಸಿರಿ ಸಂಪತ್ತಿದೆ ನಮಗಿಲ್ಲ ಅನ್ನೋ ನೋವನ್ನು ನಾವೇ ಹಾಕೊಳ್ತಾ ಹೋಗ್ತೀವಿ. ಈ ಪ್ರಪಂಚದಲ್ಲಿ ಯಾವ ಜೀವಿನೂ ಕೂಡ ಹಸಿವಿನಿಂದ ಸಾಯೋದಿಲ್ಲ. ಪ್ರಕೃತಿ ನಮಗೆ ಎಲ್ಲ ಸಿರಿ ಸಂಪತ್ತನ್ನು ಕೊಟ್ಟಿದ್ದಾಳೆ, ಅದರ ಸದ್ಬಳಕೆ ಮಾತ್ರ ಆಗ್ತಾ ಇಲ್ಲ. ಈ ನೋವಲ್ಲೇ ನಾವು ಹೆಣಗ್ತಾ ಇದ್ದೀವಿ. ಹಾಗೂ ಕೂಡ ಭಗವಂತ ನಮಗೆ ಸಿರಿ ಸಂಪತ್ತನ್ನು ಕೊಟ್ಟ ಅಂತ ಇಟ್ಕೊಳ್ಳಿ, ಒಂದು ಹಂತ ಮೇಲಕ್ಕೆ ಹೋದು ಅಂತ ಇಟ್ಕೊಳ್ಳಿ, ಆಗ ಆ ಸಂಪತ್ತು ನಮಗೆ ಏನೇನು ಅನಿಸೋದಿಲ್ಲ, ಮತ್ತಷ್ಟು ಬೇಕು ಅಂತ ಅನಿಸುತ್ತೆ. ನಮಗಿಂತ ಮೇಲಿನವರನ್ನು ನೋಡಿ ನಾವು ಕಂಪೇರ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ನಮಗೆ ಸಂಪತ್ತಿನ ದಾಹ ಅಧಿಕವಾಗ್ತಾ ಹೋಗುತ್ತೆ. ಮತ್ತಷ್ಟು ಬೇಕು, ಮಗದಷ್ಟು ಬೇಕು ಅನ್ನೋದು ನಮ್ಮ ಬಯಕೆ ಆಗುತ್ತೆ. ಆ ಮನೋವೇದನೆಯಲ್ಲಿ ನಾವು ನಡಾಡ್ತಾ ಹೋಗ್ತೀವಿ. ನಮ್ಮ ಸ್ಟೇಟಸ್ನಲ್ಲೆಲ್ಲ ಹೈ ಲೆವೆಲ್ಗೆ ಇಡೋದಕ್ಕೆ ಪ್ರಯತ್ನ ಪಡ್ತೀವಿ. ಆ ಪ್ರಯತ್ನದಲ್ಲೇ ನಮ್ಮ ಬದುಕು ಸೌದು ಹೋಗುತ್ತೆ ಹೊರತು ಚಿಕ್ಕ ಪುಟ್ಟ ಸಂತೋಷಗಳನ್ನು ಅನುಭವಿಸೋದನ್ನ ಮರ್ತೇ ಬಿಡ್ತೀವಿ. ಭಗವಂತ ಏನಾದರೂ ಧರೆಗಿಳಿದು ಬಂದು ವರವನ್ನು ಕರುಣಿಸು ಅಂದರೆ ಇಡೀ ಭೂಮಿಗೆ ನಾವೇ ಒಡೆಯರಾಗಬೇಕು ಅಂತ ಕೂಡ ಭಗವಂತನನ್ನ ವರ ಕೇಳಿಬಿಡ್ತೀವಿ. ಅಷ್ಟರ ಮಟ್ಟಿಗೆ ನಮಗೆ ಬಯಕೆಯ ದಾಹ ಇರುತ್ತೆ. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಆತ್ಮತೃಪ್ತಿ, ಅದರಲ್ಲೂ ಅಲ್ಪ ತೃಪ್ತಿ ಅನ್ನೋ ಮನೋಭಾವನೆ ಕೆಲವು ವ್ಯಕ್ತಿಗಳಲ್ಲಿ ಇರುತ್ತೆ. ಅಂತಹ ವ್ಯಕ್ತಿಗಳು ನರಕಕ್ಕೆ ಹೋದರೂ ಕೂಡ ಸ್ವರ್ಗವನ್ನು ಸೃಷ್ಟಿ ಮಾಡಬಲ್ಲರು. ಆ ರೀತಿಯ ಮನೋಭಾವನೆಯನ್ನು ನಾವು ಬೆಳೆಸ್ಕೋಬೇಕು. ನಾವು ಯಾವತ್ತೂ ಬೇರೆಯವ್ರನ್ನ ನೋಡಿ ಅವರು ಚೆನ್ನಾಗಿದ್ದಾರೆ ಇವ್ರು ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ಳೋದನ್ನ ಬಿಟ್ಟುಬಿಡಿ. ನಮಗೆ ನಾವೇ ಚೆನ್ನಾಗಿದ್ದೀವಿ. ಏಕೆಂದರೆ ಪ್ರಕೃತಿ ನಮಗೆ ಕೊಡಬೇಕಾದ ಎಲ್ಲವನ್ನು ಕೊಟ್ಟಿದೆ, ಯಾವುದನ್ನು ಮೋಸ ಮಾಡಿಲ್ಲ. ನಮ್ಮ ಮನೋಕಾಮನೆ ಅಥವಾ ಬೇರೆಯವರನ್ನು ನೋಡಿ ರೋದನೆ ಇವೆಲ್ಲವೂ ನಮ್ಮನ್ನು ಈ ಅಧೋಗತಿಗೆ ನೂಕಿದೆ ಅಷ್ಟೇ. ಏನಂತೀರಾ? ನೀವು ಸುಖವಾಗಿರಬೇಕು ಅಂದರೆ ನಿಮ್ಮಲ್ಲಿ ಇರೋ ಸಂಪತ್ತಲ್ಲಿ ಅಲ್ಪ ತೃಪ್ತಿಯಿಂದ ನೆಮ್ಮದಿಯಾಗಿ ಬದುಕೋದನ್ನು ಕಲ್ತು ಬಿಡಿ. ಏಕೆಂದರೆ ಒಂದೊಂದು ಹಂತ ಮೇಲಕ್ಕೆ ಹೋದಂತೆ ಯಾವತ್ತು ಸಂತೋಷ ಮಾಯವಾಗುತ್ತದೆಯೇ ಹೊರತು ಸಂತೋಷ ಅಧಿಕವಾಗೋದಿಲ್ಲ. ನೀವು ನೋಡಿ, ಬಡವನ ಮನೆಯ ರೊಟ್ಟಿಯ ರುಚಿ ಶ್ರೀಮಂತನ ಮನೆಯ ತವದ ರೊಟ್ಟಿಯಲ್ಲಿ ಇರೋದಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಪ್ರೀತಿ ತುಂಬಿದ ಕುಟುಂಬಕ್ಕಿಂತ ದೊಡ್ಡದು ಶ್ರೀಮಂತಿಕೆಯ ಕುಟುಂಬ ಅಲ್ಲ. ನಿಮಗೆ ಪ್ರೀತಿ ಬೇಕೋ ಶ್ರೀಮಂತಿಕೆ ಬೇಕೋ ಯೋಚನೆ ಮಾಡಿ. ವಿಷಯದ ವಿಶ್ಲೇಷಣೆಯನ್ನು ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.